ಮಂಗಳೂರು ಜನತೆಗೆ ಈ ಜಾಗ ಯಾರ್ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡ್ರಿ. ಕರ್ನಾಟಕದ ಬಚ್ಚಲ ಮನೆ ನಮ್ಮ ಸುತ್ತಮುತ್ತಲನೇ ಇರ್ತೈತಿ, ಆದ್ರೆ ಯಾರಿಗೂ ಗೊತ್ತಿರಂಗಿಲ್ಲ. ಗರ್ಭಗುಡಿಗೆ ಒಂದು ದಿನ ಬೆಂಕಿ ಬಿದ್ದಿರ್ತದ್ರಿ. ಗಾಳಿ ಒಂದು ಚೂರು ಸೆಕೆಂಡಿಗೆ ಒಂದು ನಿಮಿಷ ಇಡೀ ಊರು ಬಸ್ ಆಗಬಹುದು. 800ರಿಂದ 1000 ವರ್ಷಗಳ ಇತಿಹಾಸ. ಕೆಲವೊಂದು ಜನಕ್ಕೆ ನಮ್ಮ ಸುತ್ತಮುತ್ತ ಇರುವಂಥ ದೇವಾಲಯಗಳ ಬಗ್ಗೆ ಹಿಸ್ಟ್ರಿನೇ ಗೊತ್ತಿರಂಗಿಲ್ರಿ. ದೇವಾಲಯಕ್ಕೆ ಬೆಂಕಿ ಬಿದ್ದಿತ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ಚಲಿಯೇ ಶುರು ಕರ್ತೆ ಬಾರೋ ಅಪರೂಪದ ಮುಳ್ಳಂದಿ ಬ್ಯಾಕ್ ಟು ಮತ್ತೊಂದು ವಿಡಿಯೋಕ್ಕೆ. ಈ ವಿಡಿಯೋ ವಿಶೇಷತೆ ಏನಂದ್ರೆ, ನಾ ಇವಾಗ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಮಂಗಳೂರು ಜಿಲ್ಲೆಯ ಕಳವಾರು ಬಾಳ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮಕ್ಕೆ ಎದಕ್ಕೆ ಬಂದೀನಿ ಅಂದ್ರೆ, ಈ ಗ್ರಾಮದ ಒಂದು ವಿಶೇಷತೆ ಐತಿ. ಆ ವಿಶೇಷತೆ ಏನನ್ನೋದು ನಾನು ನಿಮ್ಮ ಮುಂದೆ ಪೂರ ಹೇಳಕೊಂತೀನಿ. ವಿಡಿಯೋ ಪೂರ ನೋಡ್ರಿ. ಮಂಗಳೂರು ಜನತೆಗೆ ಈ ಜಾಗ ಯಾರ್ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡ್ರಿ. ವಿಡಿಯೋ ಫುಲ್ ನೋಡ್ರಿ. ಕಳವಾರು ಗ್ರಾಮದ ವಾತಾವರಣ ನೋಡ್ಕೊಂಡ್ ಬರೋಣ. ಎಷ್ಟು ಚಂದ ಇರ್ತೈತೆ ಅಂದ್ರೆ, ಕರ್ನಾಟಕದ ಬಚ್ಚಲ ಮನೆ ಅಂದ್ರೆ ಮಂಗಳೂರು ಜಿಲ್ಲೆ ಮಡಿಕೇರಿ ಇವೆಲ್ಲ ಐತಲ್ಲ, ಕರ್ನಾಟಕದ ಬಚ್ಚಲ ಮನೆ ಅಂತ ಹೆಂಗಪ್ಪ ಅಂತಂದ್ರೆ ಯಾವಾಗ್ಲೂ ಬರೀ ಮಳೆ ಆಗ್ತಿರತ್ತ. ಬಚ್ಚಲ ಮನೆಯೊಳಗೆ ಹೆಂಗೆ ಕಂಟಿನ್ಯೂ ಯಾವಾಗ್ಲೂ ನೀರು ಇರುತ್ತೆ, ಹಂಗಿಲ್ಲ ಎಲ್ಲ ಯಾವಾಗ್ಲೂ ಮಳೆ ಆಗಿರುತ್ತೆ. ಸೊ ಈ ವರ್ಷ ಯಾಕೆ ಸೀಸನ್ ಲೇಟ್ ಐತಿ, ಸೊ ಮಳೆ ಅಷ್ಟು ಇಲ್ಲ ಇಲ್ಲಿ. ಸೊ ಗೈಸ್ ಬರ್ರಿ. ನಾ ಈ ಗ್ರಾಮಕ್ಕೆ ಬಂದಿರೋ ರೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ದೇವಾಲಯ ಐತಿ. ಆ ದೇವಾಲಯಕ್ಕೆ ಬೆಂಕಿ ಬಿದ್ದಿತ್ತು ಅಂತ ಹೇಳಿದ್ರೆ ನೀವು ನಂಬ್ತೀರಿ? ನನಗೂ ನಂಬಕ್ಕಾಗತ್ತಿಲ್ಲ. ಹೌದ್ರಿ, ಒನ್ ಟೈಮ್ದಾಗ ಆ ದೇವಾಲಯಕ್ಕೆ ಬೆಂಕಿ ಬಿದ್ದಿತ್ತು. ಸೊ ಆ ದೇವಾಲಯವನ್ನು ನಿಮಗೆ ತೋರ್ಸಕ್ಕೆ ನಾ ಇವತ್ತು ಬಂದೀನಿ. ಆ ದೇವಾಲಯ ಏನೇ ಇಲ್ಲ ಅಂದ್ರು 800ರಿಂದ 1000 ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯ ಐತದ. ಸೊ ಆ ದೇವಾಲಯ ನಿಮಗೆ ತೋರಿಸ್ತೀನಿ ಬರ್ರಿ. ಹೌದ್ರಿ, ಈ ಗ್ರಾಮದ ವಿಶೇಷತೆ ಇರುವಂಥ ದೇವಸ್ಥಾನಕ್ಕೆ ನಾವು ಇವತ್ತು ಹೊಂಟೀವಿ. ಆ ದೇವಸ್ಥಾನದ ಹೆಸರೇ ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನ ಕಳವಾರು. ಬೆಂಕಿನಾಥೇಶ್ವರ ಅಂತಂದ್ರೆ, ಇಲ್ಲಿರುವಂಥ ಈ ದೇವಾಲಯಕ್ಕೆ ಇರುವಂಥ ಗರ್ಭಗುಡಿಗೆ ಒಂದು ದಿನ ಬೆಂಕಿ ಬಿದ್ದಿರ್ತದ್ರಿ. ಸೊ ಅದಕ್ಕೆ ಇದನ್ನ ಬೆಂಕಿನಾಥೇಶ್ವರ ಅಂಥೇಳಿ ಎಲ್ಲ ಇಲ್ಲಿರೋ ಜನರು ಎಲ್ಲರೂ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಗುಡಿ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಐತ್ರಿ. ಅಲ್ಲಿ ಯಾರಾದರೂ ಸಿಕ್ಕರೆ, ಅರ್ಚಕರು ಯಾರಾದರೂ ಸಿಕ್ಕರೆ ಕೇಳೋಣ, ಮಾತಾಡ್ಸೋಣ ಬರ್ರಿ. ಶಿವನ 3ನೇ ಕಣ್ಣಿನ ಸ್ವರೂಪವಾದ ಬೆಂಕಿನಾಥೇಶ್ವರ ಟೆಂಪಲ್ಗೆ ನಾವಿವತ್ತು ಬಂದೀವಿ. ನೋಡ್ಕೊಂಬಿಡ್ರಿ. ಶ್ರೀ ಬೆಂಕಿನಾಥೇಶ್ವರ ದೇವಸ್ಥಾನ ಭಾಳ ಕಳವಾರು. ಇದು ಮಂಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಸೊ ನಾ ಎದಕ್ಕೆ ಈ ವಿಡಿಯೋ ಮಾಡತ್ತೀನಿಪ್ಪ ಅಂತಂದ್ರೆ, ಕೆಲವೊಂದು ಜನಕ್ಕೆ ನಮ್ಮ ಸುತ್ತಮುತ್ತ ಇರುವಂಥ ದೇವಾಲಯಗಳ ಬಗ್ಗೆ ಹಿಸ್ಟ್ರಿನೇ ಗೊತ್ತಿರಂಗಿಲ್ಲ, ಅಥವಾ ಇತಿಹಾಸನೇ ಗೊತ್ತಿರಂಗಿಲ್ಲ. ಸೊ ಎಲ್ರಿಗೂ ಈ ವಿಡಿಯೋ ಹೋಗಿ ಮುಟ್ಲಿ. ನಮ್ಮ ಸುತ್ತಮುತ್ತಲನೇ ಇರ್ತೈತಿ, ಆದರೆ ಯಾರಿಗೂ ಗೊತ್ತಿರಂಗಿಲ್ಲ. ಅದನ್ನು ಗೊತ್ತು ಮಾಡಿಸ್ರಿ. ಯಾಕಂದ್ರೆ ನಮ್ಮ ಪುರಾತನ, ನಮ್ಮ ಭಾರತದ ಇತಿಹಾಸ ಎಷ್ಟೊಂದು ದೊಡ್ಡದೈತೆ ಅನ್ನೋದು ಎಲ್ಲರಿಗೆ ತಿಳಿಸ್ಬೇಕು ಅನ್ನೋದು ನಮ್ದು. ಸೊ ಅದನ್ನು ದೇವಸ್ಥಾನದ ಮೂಲಕ ತಿಳ್ಸಕೊಂತೀನಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ಪೂರ ನೋಡ್ರಿ. ಒಳಗಿರುವಂಥ ಬೆಂಕಿನಾಥೇಶ್ವರ ದೇವಸ್ಥಾನ ನಿಮಗೆಲ್ರಿಗೂ ತೋರಿಸ್ತೀನಿ ಬರ್ರಿ. ವಿಡಿಯೋ ಹೋಗೋಣ. ಇಲ್ಲಿ ದೇವಾಲಯಕ್ಕೆ ಬಂದೀನಿ. ಇಲ್ಲಿ ಒಬ್ಬರು ಅರ್ಚಕರು ಇದ್ದಾರೆ. ಸೊ ಅರ್ಚಕರ ಹತ್ರ ಈ ದೇವಾಲಯದ ವಿಶೇಷತೆ ಏನು ಅನ್ನೋದು ಕೇಳೋಣ ಬರ್ರಿ. ಇಲ್ಲಿ ಕುತ್ಕೊಂಡ್ಬಿಡ್ರಿ. ನಮಸ್ತೆ. ನಾನು ಬಿಜಾಪುರದಿಂದ ಬಂದಿದ್ದೇನೆ. ಸೊ ನಮ್ಮ ಕರ್ನಾಟಕ ಜನತೆಗೆ, ಎಷ್ಟೋ ಜನತೆಗೆ ನಮ್ಮ
ಪುರಾತನ ದೇವಾಲಯದ ವಿಶೇಷತೆ ಜಾಸ್ತಿ ಜನಕ್ಕೆ ಗೊತ್ತಿರಂಗಿಲ್ಲ. ಸೊ ಈ ದೇವಾಲಯ ಅಂದ್ರೆ ಬೆಂಕಿನಾಥೇಶ್ವರ ಹೆಸರು ಹೇಗ್ ಬಂತು, ಈ ದೇವಸ್ಥಾನ ಹೇಗೆ ಇಲ್ಲಿ ಶಿವನ ಲಿಂಗ ಹೇಗೆ ಉದ್ಭವ ಆಯ್ತು ಅಂತೇಳಿ ಸೊ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳಿಸ್ಕೊಡ್ತೀರಾ? ನಾವು ಇಲ್ಲಿ ಸಾಧಾರಣ 39 ವರ್ಷ ಆಯ್ತು ಇಲ್ಲಿ ಬಂದು. ಆದ್ರೆ ಮುಂಚೆನೆ ಇದು ಸಾಧಾರಣ 8 ವರ್ಷ ಹಿಂದುಗಡೆ ಇದ್ದ ಜೈನರು ಇದ್ದ ಕಾಲ ಇದ್ದ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಹೇಗೆ ಉದ್ಭವ ಏನಾದ್ರು ಗೊತ್ತಿಲ್ಲ. ಮತ್ತೆ ಇಲ್ಲಿ ಆವಾಗ ಹುಲ್ಲಿನ ಮರ ಇತ್ತು, ಫಸ್ಟ್ಗೆ ಹುಲ್ಲಿತ್ತು. ಆವಾಗ ಒಂದ್ಸಲ ಉತ್ಸವ ನಡೀತಿದ್ದಂಗೆ ಜಾತ್ರೆ ದೇವರು ಹೊರಗೆ ಹೋಗಿದ್ದಾರೆ. ಒಂದ್ಸತ್ ಬರೋ ಬೆಂಕಿ ಹತ್ತಿದಂತೆ. ಬೆಂಕಿ ಹತ್ತ ಅಲ್ಲಿ ಇಲ್ಲಿ ಆಸುಪಾಸ ಎಲ್ಲ ಹುಲ್ಲಿದ್ದೆ ಮನೆ. ಆವಾಗ ಬೈ ಹುಲ್ಲು ಎಲ್ಲ ಇತ್ತು, ಕೃಷಿ ಮಾಡುತ್ತದೆಲ್ಲ. ಅಲ್ಲಿ ಮಾತ್ರ ಉರಿದು ಅಲ್ಲೇ ತಟಸ್ಥ ಆಗಿದೆ. ಇಲ್ಲಿ ಗಾಳಿ ಒಂಚೂರು ಸೆಕೆಂಡಿಗೆ 1 ನಿಮಿಷ ಅಲ್ಲಿ ಇಡೀ ಊರು ಬಸ್ ಆಗ್ಬಹುದು, ಹೇಳಿಕಾಗೋದು. ಅಲ್ಲಿಗೆ ತಟಸ್ಥ ಆಗಿದೆ ಅಂತ. ಯಾರೋ ಮುಂದಿನ 6 ಚಕ್ರ ಒಬ್ರು ದೊಡ್ಡ ತಾಮ್ರ ಪಾತ್ರೆ ಹಾಕಿದೆ ಅಂತ ಎಲ್ಲ ವರ್ತಮಾನ ನಮಗೆ ಇಳಿದ ಮಟ್ಟಿಗೆ. ಹಾಗೆಲ್ಲ ಹಾಗಾಗಿ ಯಾಕೆ ಬೆಂಕಿನಾಥ ಪ್ರಸಿದ್ಧ ಆಯ್ತು. ಈಗ ಕೂಡ ಬೆಂಕಿನಾಥ ಸುತ್ತ ಬೆಂಕಿಯಾಗಿ ಉಂಟು. ಸುತ್ತ ಬೆಂಕಿಯಾಗಿ MRP ಅಲ್ಲಿ ಹಾಗೆ ಬಂದಿದೆಯಲ್ಲ, ಸುತ್ತ ಬೆಂಕಿ ಅಲ್ವಾ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು? 39 ವರ್ಷ ಆಯ್ತು. 39 ವರ್ಷ ಆಯ್ತು. ಸೊ ಇಲ್ಲಿ ಭಕ್ತಾದಿಗಳು ಹೇಗೆ ಅಂದ್ರೆ ಜಾಸ್ತಿ ಜನ ಬರ್ತಾರ? ಇಲ್ಲಿ ಜಾತ್ರೆಗೆ 5 ದಿವಸ ಜಾತ್ರೆ ಉಂಟು. ಮಕರ ಸಂಕ್ರಮಣ ಆರಂಭದಲ್ಲಿ ಧ್ವಜಾರೋಹಣ ಆಗಿ 4 ದಿವಸದಲ್ಲಿ 5ನೇ ದಿವಸ 4 ದಿವಸದಲ್ಲಿ ಧ್ವಜ ಹಾವಾರೋಹಣ ಆಗ್ತದೆ. ಆಮೇಲೆ 5 ಹಾಗೆ ಜನವರಿಯಲ್ಲಿ. ಮತ್ತೆ ಶಿವರಾತ್ರಿ ಒಂದು ದಿವಸ ಬಹಳ ರಂಗಪೂಜೆ ಭಜನಾ ಕಾರ್ಯಕ್ರಮ ನಡೀತದೆ. ಮತ್ತೆ ಕಾರ್ತಿಕ ಮಾಸ 24 ಗಂಟೆ ಭಜನೆ ಆಗ್ತದೆ. 24 ಗಂಟೆ ಭಜನೆ ಉಂಟು. ಹಾಗೆ ಮತ್ತೆ ವಿಶೇಷ ಹೂವಿನ ಪೂಜೆ, ರುದ್ರಾಭಿಷೇಕ, ಆಗ ಶ್ರೀಯಾಳಾಭಿಷೇಕ, ಶತರುದ್ರಾಭಿಷೇಕ ಹಾರಕ್ಕಿದ್ರೆ ಆಗ್ತಾ ಇರ್ತದೆ, ರಂಗಪೂಜೆ ಆಗ್ತಾ ಇರ್ತದೆ ಅಷ್ಟೇ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ದೇವಾಲಯದ ವಿಶೇಷತೆ ಬಗ್ಗೆ ನಮ್ಮ ಅರ್ಚಕರ ಏನೆಲ್ಲ ಅಂತ ಹೇಳಿ ತಿಳಿಸ್ಕೊಟ್ರಿ. ಈ ದೇವಾಲಯ ಹೆಂಗ್ ಬಂತು, ಹೆಂಗೆ ಆಯ್ತು, ಈ ತರ ಬೆಂಕಿನಾಥೇಶ್ವರದ ಹೆಸರು ಇರೋ ಹಿಂದಿನ ಕಾರಣ ಏನಂತೇಳಿ ನಮ್ಮ ಅರ್ಚಕರು ತಿಳಿಸ್ಕೊಟ್ರು. ಅರ್ಚಕರ ನಿಮ್ಮ ಹೆಸರು? ಸುರೇಶ್ ಆಚಾರ್ಯ. ಸುರೇಶ್ ಆಚಾರ್ಯ ಅಂತ ಹೇಳಿ ಅವ್ರ ಹೆಸರು. ತುಂಬಾ ಧನ್ಯವಾದಗಳು ನಿಮಗೆ ಎಲ್ಲ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಕ್ಕೆ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡ್ಲಿ. ಮತ್ತೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಅಷ್ಟೇ, ನಮಗೆ ಯಾರು ಇಲ್ಲ. ದೇವ್ರು ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಷ್ಟೇ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಅರ್ಚಕರೇ. ಸೊ ನೀವು ನೋಡ್ಕೋಬಹುದು ಟೆಂಪಲ್ ನ ಈ ತರ ಇದೆ. संसार सारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि कर्पूरगौरं करुणावतारं संसार सारं भुजगेन्द्रहारं. ಸೊ ಗೈಸ್, ಅರ್ಚಕರು ಹೇಳಿದಾಗೆ ಪ್ರತಿ ವರ್ಷ ಇಲ್ಲಿ ಮಕರ ಸಂಕ್ರಾಂತಿಗೆ ಜಾತ್ರೆ ಆಗತ್ತಂತೆ. ಸೊ ಧಾರ್ಮಿಕವಾಗಿ ಭಜನೆ ಎಲ್ಲ ಆಗತ್ತಂತೆ. ಮತ್ತೆ ಶಿವರಾತ್ರಿ ಅಂದು ಎಲ್ಲ ಭಜನೆ ಎಲ್ಲ ಆಗತ್ತಂತೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ದೇವಾಲಯ ಹಿಂದಿನ ಸೈಡ್ ರೀ. ಸೊ ಹಿಂದಿನ ಸೈಡ್ ಇಲ್ಲಿ ದೊಡ್ಡದಾಗಿ ಹುಲ್ಲಿಂದ ಎಲ್ಲ ಐತಂತೆ. ಅದಕ್ಕೆ ಜಾತ್ರೆ ಮಾಡುವಾಗ ಏನೋ ತಗಲಿ ಬೆಂಕಿ ಬಿದ್ದಿರುತ್ತಂತ. ಸೊ ಬೆಂಕಿ ಬಿದ್ದ ಆದ್ಮೇಲೆ ಜನರ ಬಾಯಿಯಿಂದ ಕರೆಯಲ್ಪಟ್ಟ ಬೆಂಕಿನಾಥೇಶ್ವರ ಈ ದೇವಸ್ಥಾನ. ಸೊ ಗೈಸ್, ನೀವು ಕೇಳ್ಬೋದು, ಇಲ್ಲಿ 12 ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶೋತ್ಸವ ಅಂತೇಳಿ ಮಾಡ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್ ತಿಂಗಳಲ್ಲಿ 23, 2026 ಬ್ರಹ್ಮ ಕಲಶೋತ್ಸವ ಮಾಡಿರ್ತಾರೆ. ಇಲ್ಲಿ ಇಲ್ಲಿ ನೋಡಿರುವಂತ ಧ್ವಜಸ್ತಂಭ ಐತಿ. ಧ್ವಜಸ್ತಂಭದಲ್ಲಿ ನಂದಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಮತ್ತೆ 12 ವರ್ಷಕ್ಕೊಮ್ಮೆ ಇದು ಅವಧಿ ಏನೈತಿ, ಬ್ರಹ್ಮ ಕಲಶೋತ್ಸವದ ಅವಧಿ ಏನೈತಿ, ಆ ಅವಧಿ ನೀವು ಪುರಾತನದಲ್ಲಿ ಕೇಳೋದಾದ್ರೆ, ಪಾಂಡವರು ವನವಾಸ ಹೋಗಿದ್ದು 12 ವರ್ಷ, ರಾಮ ಹೋಗಿದ್ದು 14 ವರ್ಷ. ಸೊ 12 ವರ್ಷದ ಅವಧಿ ಏನೈತಿ, ಆ ವ್ಯಕ್ತಿ ಬಗ್ಗೆ ನಿರ್ಲಕ್ಷ್ಯ ಮಾಡಬಹುದು. ಇಲ್ಲಿರುವಂತ ಆಸ್ತಿ ನಮ್ದಿದ್ರು ಹೇಳ್ಬೇಕಂದ್ರೆ, ಇಲ್ಲಿರುವಂತ ಆಸ್ತಿಯನ್ನ ವರ್ಷದೊಳಗ ವ್ಯಕ್ತಿ ಮರಳಿ ಬರ್ಲಿಲ್ಲ ಅಂದ್ರೆ ಸೊ ಆಸ್ತಿ ಎಲ್ಲ ಬೇರೆದವರಿಗೆ ಹೋಗುತ್ತೆ, ಈ ತರ ಹೇಳ್ತಿರ್ತಾರೆ. ಸೊ ಇಲ್ಲಿರುವಂತ ಇಲ್ಲಿ ಏನ್ ಅರ್ಚಕರ ಎಲ್ಲ ಇದಾರ, ಈ ಬ್ರಹ್ಮ ಕಲಶೋತ್ಸವ ಯಾರು ಮಾಡ್ತಾರ, ಸೊ ಅವ್ರ ಹಿರಿಯರ ಎಲ್ಲ ಹೇಳಿದ್ದವರಿಗೆ 12 ವರ್ಷಕ್ಕೊಮ್ಮೆ ಮಾಡ್ಬೇಕು. ಸೊ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ 12 ವರ್ಷಕ್ಕೊಮ್ಮೆ ಈ ಬ್ರಹ್ಮ ಕಲಶೋತ್ಸವ ಅಂತೇಳಿ ಮಾಡ್ತಾರ. ಭಾರಿ ವಿಜೃಂಭಣೆಯಿಂದ ಮಾಡ್ತಾರಂತೆ. ಸೊ ನಾವಂತ ನೋಡಿಲ್ಲ, ಮುಂದಿನ ದಿನಗಳಲ್ಲಿ
ಇನ್ನೊಂದು 12 ವರ್ಷ ಬಿಟ್ಟು ನಮ್ಗೆ ಏನಾದ್ರು ನೋಡಕ್ ಅವಕಾಶ ಸಿಕ್ಕರೆ ನೋಡೋಣ, ನಿಮಗೂ ತೋರ್ಸೋಣ ಅವಾಗ. ಸೊ ಬೆಂಕಿನಾಥೇಶ್ವರ ದೇವಾಲಯ ನೋಡಿದ್ರಲ್ಲ, ಬೆಂಕಿನಾಥೇಶ್ವರ ದೇವಾಲಯ, ಕಳುವಾರು, ಬಾಳ ಗ್ರಾಮ, ಮಂಗಳೂರು ಜಿಲ್ಲೆ. ಸೊ ಶಿವನ್ನ ನೀವು ನೋಡಿರ್ಬೋದು, ಶಿವಗ್ 3 ಕಣ್ಣು ಇರ್ತಾವ್ರಿ. ಒಂದು ಕಣ್ಣು ನಾರ್ಮಲ್ ಆಗಿ 2 ಕಣ್ಣು, ಒಂದು ಸೂರ್ಯನಿಗೆ ಒಂದು ಚಂದ್ರನಿಗೆ ಹೋಲಿಕೆ ಮಾಡಿರ್ತಾರ. ಸೊ 3ನೇ ಕಣ್ಣು ಏನಾದ್ರೂ ಆದಾಗ 3ನೇ ಕಣ್ಣು ತೆಗಿತಾನ ಅಂತ ಹೇಳ್ತಾರ. 3ನೇ ಕಣ್ಣು ತೆಗೆದ್ರೆ ಪ್ರಳಯ ಆಗ್ತೈತಿ ಅಂಥೇಳಿ ಎಲ್ಲ ಹೇಳ್ತಾರ. ಸೊ ನೀವು ಪುರಾತನದಲ್ಲಿ ಎಲ್ಲ ಹಿಸ್ಟ್ರಿ ಎಲ್ಲ ನೀವು ಕೇಳಿರ್ಬೋದು. ಆದ್ರೆ ಇಲ್ಲಿರುವಂತ ಬೆಂಕಿನಾಥೇಶ್ವರ ಈ ಊರಿನವರಿಗೆ ರಕ್ಷಣೆ ಕೊಟ್ಕೋತಾನೆ ಬಂದಾನ. ಸೊ ಗೈಸ್, ಅಂತೂ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾ ವಾಪಸ್ ಹೊಂಟೀನ್ರಿ ಈಗ. ಸೊ ಹೇಗನ್ನಸ್ ಅಂತೇಳಿ ಕಮೆಂಟ್ ಮಾಡ್ರಿ, ಫೀಡ್ಬ್ಯಾಕ್ ಹೇಳ್ರಿ. ಸೊ ಯುವರ್ ಫೀಡ್ಬ್ಯಾಕ್ ಮೇ ಇಂಪ್ರೂವ್ ಮೀ. ನಿಮ್ಮ ಫೀಡ್ಬ್ಯಾಕ್ ನನಗೆ ಇಂಪ್ರೂವ್ ಆಗುವಂಗೆ ಮಾಡ್ಬೋದು. ಸೊ ಇದೇ ಥರ ಸಪೋರ್ಟ್ ಮಾಡ್ರಿ, ವಿಡಿಯೋಸ್ ನೋಡ್ರಿ. ಮಂಗಳೂರು ಜನತೆಗೆ, ಕಳುವಾರು ಗ್ರಾಮದವರಿಗೆ ಈ ದೇವಸ್ಥಾನ ಬಗ್ಗೆ ಯಾರ್ಯಾರಿಗೆ ಜಾಸ್ತಿ ಗೊತ್ತೈತಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಸೊ ಇನ್ನೂ ಏನಾದರೂ ವಿಶೇಷತೆ ಇದ್ರೆ ಹೇಳ್ರಿ ದೇವಸ್ಥಾನದ ಬಗ್ಗೆ. ನನಗೆ ಗೊತ್ತಿರೋ ಅಷ್ಟು ನಾ ಹೇಳಿನಿ. ಸೊ ನಿಮಗೇನಾದರೂ ಜಾಸ್ತಿ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಮಾಡ್ರಿ, ಕಮೆಂಟ್ ಮಾಡಿ ಹೇಳ್ರಿ ಹೇಗೆ ಅನ್ನಿಸ್ತಂತ ಹೇಳಿ.